ಜನ ಚೇಂಜ್ ಬಯಸಿದ್ದಕ್ಕೆ ಮಾತ್ರ 2018 ಕಾಂಗ್ರೆಸ್ ಸೋತ್ಬಿಡ್ತಾ ಸರ್? ಸ್ವತಃ ಸಿದ್ದರಾಮಯ್ಯನವ್ರು ಸೋತರು, ಒಂದು ಕಡೆ ಸೋತರು, ಒಂದು ಕಡೆ ಗೆದ್ದರು. ಅಲ್ಲ ಆ ಥರದ ಲೆಕ್ಕ ಹಾಕಿದ್ರೆ ಸಿದ್ದರಾಮಯ್ಯ ಈಸ್ ಎ ಲಕ್ಕಿ ಫೆಲೋ. ಹೆಂಗೆ ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ಅಲ್ಲಿ ಮೈಸೂರಲ್ಲಿ ಎಲೆಕ್ಷನ್ ನಡೆದಾಗ ಪೀಟರ್ ಅಲ್ಲಿ ಹೋಗದೆ ಇದ್ರೆ ಸಿದ್ದರಾಮಯ್ಯವರು ಸೋತಿರೋರು ಅವತ್ತು. ಗೊತ್ತಾಯ್ತು, ಫಸ್ಟ್ ಟೈಮ್ ಬಂದಾಗ 2006 ಅಲ್ಲಿ ಕಾಂಗ್ರೆಸ್ಸಿಗೆ ಸೇರಿ BJP JDS ಇಂದ ಕಾಂಗ್ರೆಸ್ಸಿಗೆ ಸೇರಿ ಅಲ್ಲಿ ಬೈ ಎಲೆಕ್ಷನ್ಗೆ ಶಿವಬಸವಯ್ಯನವ್ರು ನಿಂತರಲ್ಲ, ಅವಾಗ ಪೀಟರೇ ಹೋಗದೆ ಇದ್ರೆ ಸೋಲೋರು. ಬರೀ 270 ಓಟ್ ಅಷ್ಟೇ. ನೀವು ಅದೇ ಥರ ಯಾವುದು ಬಾದಾಮಿನಲ್ಲಿ ಅಲ್ಲಿ ಗೆದ್ದಿರೋದು 1200 ಓಟ್, 1700 ಕಳರ ಅಷ್ಟೇ. ಅವರು ರಾಮುಲು ಕಡೆಯವರು ಈ ಇದಿತ್ತಲ್ಲ ಪೋಸ್ಟಲ್ ಬ್ಯಾಲೆಟ್ಸ್, ಒಂದು 2000 ಓಟ್ ಕಲೆಕ್ಟ್ ಮಾಡಿದ್ರು ಅವರು. ಆ 2000 ಓಟ್ ಕಲೆಕ್ಟ್ ಮಾಡಿದ್ದನ್ನು ಒಂದು ಹೋಟ್ಲು ರೂಮಲ್ಲಿ ಅದನ್ನು ಕವರ್ಗೆ ಹಾಕಿ ಸೀಲ್ ಮಾಡ್ತಾಯಿದ್ರು. ಆಗ ಪೊಲೀಸ್ ಸೀಸ್ ಮಾಡ್ತಾರೆ 2000 ಓಟ್ಸು. ದಟ್ ಈಸ್ ಒನ್. ಎರಡನೇದು, ಸಿದ್ದರಾಮಯ್ಯನವರು ಸೋಲಿಸ್ಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಲೀಡ್ರುಗಳೆಲ್ಲ 5 ಕೋಟಿ ರೂಪಾಯಿ ದುಡ್ಡು ಕಳಿಸ್ತಾರೆ ಅಲ್ಲಿಗೆ. ಎಲ್ಲಿಗೆ? ಬಾದಾಮಿಗೆ. ಅವ್ರು ತಗೊಂಡೋಗೋ ಮನುಷ್ಯ ಬೆಳಗಿನ ಜಾವ ಒಂದು ಊರಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾನೆ. ದುಡ್ಡು ಬೆಳಗಿನ ಜಾವದಲ್ಲಿ ಯಾರೋ ಬಾಚ್ಕೊಂಡು ಹೋಗ್ತಾರೆ. ಅಲ್ಲಿ ದುಡ್ಡು ಸೇರಲಿಲ್ಲ, ಪೋಸ್ಟಲ್ ಬ್ಯಾಲೆಟು ಅಲ್ಲಿ ಸೀಸ್ ಮಾಡಿದ್ರು. ಇಲ್ಲಾಂದ್ರೆ ಅಲ್ಲೂ ಗೆಲ್ತಿರಲಿಲ್ಲ. ಇದು ವಾಸ್ತವಾಂಶಗಳಿವು. ಅದಕ್ಕೋಸ್ಕರ ಸಿದ್ದರಾಮಯ್ಯ ಇಸ್ ಎ ವೆರಿ ಲಕ್ಕಿ ಮ್ಯಾನ್ ಅಂತ. ಆ ಬೇರೆ ಪಾರ್ಟಿಯಿಂದ ಬಂದಂಥವನ್ನ 6 ವರ್ಷಕ್ಕೆ ಇಲ್ಲಿ ಚೀಫ್ ಮಿನಿಸ್ಟರ್ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅವರಿಗೆ ಲಕ್ಕಿದೆ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು. ಎಕ್ಸ್ಟ್ರೀಮ್ಲಿ ಲಕ್ಕಿ. ಮತ್ತು 2018 ರಿಸಲ್ಟ್ ನಂತರ ರಾಜ್ಯ ಒಂಥರ ಆಘಾತ ಪಡುವಂಥ ಬೆಳವಣಿಗೆ ಆಗಿಬಿಡ್ತು. ಮೈತ್ರಿ ಸರ್ಕಾರ ಏನು ಎಲೆಕ್ಷನ್ ಟೈಮ್ನಲ್ಲಿ JDSನಲ್ಲಿ ಎಸ್ ಅಂದರೆ ಸಂಘ ಪರಿವಾರ ಅಂತ ರಾಹುಲ್ ಗಾಂಧಿ ಅವ್ರ ಹತ್ರ ಭಾಷಣ ಮಾಡಿಸಿ ರಿಸಲ್ಟ್ ಬಂದು ಮಧ್ಯಾಹ್ನ ನಂತರ ನೋಡಿ, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಿದ್ದು ಬಂದಿರಲಿಲ್ಲ ಕಾಂಗ್ರೆಸ್ನವ್ರ ಹತ್ರ. ಕಾಂಗ್ರೆಸ್ನಲ್ಲಿದ್ದವರೇ ಇವರೇನೇ ನಾವು BJP ಇಟ್ ಇಸ್ ಎ ಕಮ್ಯುನಲ್ ಪಾರ್ಟಿ, ದೂರ ಇಡಬೇಕು ಅಂತೇಳಿ ಇವರೇ ಅವ್ರನ್ನ ಹುಡ್ಕೊಂಡು ಹೋಗಿ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಿದ್ರು. ಹೌದು. ಆ ಮುಖ್ಯಮಂತ್ರಿ ಆಗಿ 18 ತಿಂಗಳಿದ್ದಾಗ ಅವರು ಕಾಂಗ್ರೆಸ್ನ ಮುಖಂಡರುಗಳನ್ನು, ಕಾಂಗ್ರೆಸ್ ಶಾಸಕರುಗಳನ್ನು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಗೌರವದಿಂದ ನೋಡ್ಕೊಂಡಿದ್ರೆ ಸರ್ಕಾರ ಏನು ಹೋಗ್ತಾ ಇರಲಿಲ್ಲ. ಅವರು ಅಸಮಾಧಾನದಿಂದ ಪರಿಣಾಮವಾಗಿ ಸರ್ಕಾರ ಹೋಯ್ತು ಅಷ್ಟೆ. ಅದಕ್ಕೆ ತಮ್ಮಗಳ ಕೊಡುಗೆನೇ ಇತ್ತು. ಅಲ್ಲ, ನಾವು ಬಿಡಿ, ನಾವು ಕೊಡುಗೆ ಯಾವ್ಯಾವುದು ಕೊಟ್ಟಿದ್ದೀವಿ ಅವೆಲ್ಲ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೂ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆನಲ್ಲಿ ಬಸವರಾಜು ಇವ್ರು ದೇವೇಗೌಡರು ಸೋಲ್ಸೋಕ್ಕೂ ಕೂಡ ನಮ್ಮ ಕೊಡುಗೆ ಇದೆ. ಅದರಲ್ಲೆಲ್ಲ ನಾವೇನು ಮುಚ್ಚಿಲ್ಲ, ಮರೆಯಿಲ್ಲ, ಮಾಡಿರ್ತೀವಿ. ಈಗ ಹಾಸನ್ಗೆ ಹೋದೆ ಇನ್ಚಾರ್ಜ್ ನನ್ನ ಮಂತ್ರಿಯಾಗಿ. ಹೌದು. ಹಾಸನಲ್ಲಿ JDS ಬೇಸದು, ಯಾರು ಕೂಡ ಶೇಕ್ ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ರೇವಣ್ಣ ಮಂತ್ರಿಯಾಗಿ ಅಷ್ಟೇ ಕೆಲಸ ಮಾಡಿದ್ದಾರೆ. ಗೊತ್ತಾಯ್ತಾ? ಇನ್ಸ್ಪೈಟ್ ಆಫ್ ದ್ಯಾಟ್ ನಾವು ಪಾರ್ಲಿಮೆಂಟ್ನಲ್ಲಿ ಅವರ ಅಭ್ಯರ್ಥಿನ ನಾವು ಸೋಲಿಸಿದ್ದೀವಲ್ಲಿ. ಹಾಸನ್ ಪ್ರಾಪರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಹಿಂದಿನ ಅಸೆಂಬ್ಲಿ ಎಲೆಕ್ಷನ್ಗೂ 1 ವರ್ಷ. ಹಾಸನ್ ಪ್ರಾಪರಲ್ಲಿ ನಮ್ಮ ಕ್ಯಾಂಡಿಡೇಟ್ 4000 ಓಟ್ ತೊಗೊಂಡಿದ್ದ, ಓನ್ಲಿ 4000. ನಾನಲ್ಲಿ ಹೋಗಿ ನಮ್ಮ ಕ್ಯಾಂಡಿಡೇಟ್ಗೆ 88,000 ಓಟ್ ಕೊಡಿಸಿದ್ದೀನಿ. ಅದರಿಂದ 52,000 ಗೆದ್ದಿದ್ದಾನೆ. ಗೊತ್ತಾಯ್ತಾ? ಹಾಗೆ ಅಲ್ಲಿ ಹೋಗಿ ನಾನು ಈ ಏನು ಆ್ಯಂಟಿ JDS ಓಟ್ಗಳಿದ್ದೋ ಅದನ್ನೆಲ್ಲ ಕನ್ಸಲ್ಟೇಟ್ ಮಾಡಿದ್ರಿಂದ ಅಲ್ಲಿ ದೇವೇಗೌಡರ ಕ್ಯಾಂಡಿಡೇಟನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಕೆಲವು ಸರಿ ನಾವು ಸಂಘಟನೆ ಮಾಡುವಾಗ ಜನರನ್ನು ಅಪ್ರೋಚ್ ಮಾಡೋದು, ಅದರಲ್ಲಿ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.